40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಸ್ನೇಹಿತರೆ, ನೀವು ಗಮನಿಸಿರಬಹುದು, ಕೆಲವೊಮ್ಮೆ ದೇಶದಲ್ಲಿ RBI ರೆಪೋ ರೇಟ್ ಇಳಿಸಿದಾಗ ನಿಮ್ಮ ಬಡ್ಡಿ ದರ ಕೂಡ ಇಳಿಕೆ ಆಗುತ್ತೆ ಅಂತ ನಿರೀಕ್ಷೆ ಮಾಡ್ತಿರ್ತೀರಿ. ನಿಮ್ಮ ಹೋಮ್ ಲೋನ್, ವೆಹಿಕಲ್ ಲೋನ್ ಇಂಟ್ರೆಸ್ಟ್ ರೇಟ್ ಕೂಡ ಕಮ್ಮಿ ಆಗುತ್ತೆ ಅನ್ಕೊಂಡಿರ್ತೀರಿ. ಆದ್ರೆ ಬಹಳ ಸಲ ಬಡ್ಡಿ ದರ ಕಮ್ಮಿ ಆಗೋದಿರ್ಲಿ ಮತ್ತಷ್ಟು ಹೆಚ್ಚಾಗಿರುತ್ತೆ, ಇಲ್ಲ ಎಷ್ಟಿತ್ತೋ ಅಷ್ಟೇ ಇರುತ್ತೆ. ಈಗ ಅದನ್ನ ಚೇಂಜ್ ಮಾಡೋಕ್ಕಾಗಿ RBI ಸಾಲದ ನಿಯಮದಲ್ಲಿ ದೊಡ್ಡ ಬದಲಾವಣೆ ಮಾಡಿದೆ. ಬ್ಯಾಂಕ್ಗಳು ಸ್ಪ್ರೆಡ್ ಕಾಂಪೊನೆಂಟ್ ನ ಕಮ್ಮಿ ಮಾಡಬೇಕು ಅಂತ ಹೇಳಿದೆ. ಇದರಿಂದ EMI ದೊಡ್ಡ ಪ್ರಮಾಣದಲ್ಲಿ ಇಳಿಕೆಯಾಗಬಹುದು. ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ನಲ್ಲೂ ಕೂಡ ಮಹತ್ವದ ಬದಲಾವಣೆ ಮಾಡಿದೆ. ಹಾಗಿದ್ರೆ ಏನಿದು ಸ್ಪ್ರೆಡ್ ಕಾಂಪೊನೆಂಟ್? ಇದು ಕಮ್ಮಿ ಆಗೋದ್ರಿಂದ EMI ಹೇಗೆ ಕಮ್ಮಿ ಆಗುತ್ತೆ? ಪ್ರಸ್ತುತ ಬಡ್ಡಿ ದರ ಎಷ್ಟು ಕಮ್ಮಿ ಆಗ್ಬೋದು? ಸಾಲದ ಹೊರೆ ಇಳಿಸೋಕೆ RBI ಇನ್ನು ಯಾವ್ಯಾವ ಕ್ರಮ ತಗೊಂಡಿದೆ? ಎಲ್ಲವನ್ನ ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ, ಕಡೆ ತನಕ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ಸ್ನೇಹಿತರೆ, ಒಂದು ಸಣ್ಣ ಮನವಿ, ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಿಗೆ ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಆ ಸಣ್ಣ ಬೆಂಬಲವನ್ನು ನಮಗೆ ನೀಡಿ ಅನ್ನೋ ಮನವಿಯೊಂದಿಗೆ ಆರಂಭ ಮಾಡೋಣ. ಸ್ಪ್ರೆಡ್ ಕಾಂಪೊನೆಂಟ್ ಕಮ್ಮಿ ಮಾಡಿ, ಸಾಲದ ಹೊರೆ ಇಳಿಸಲು RBI ಕ್ರಮ. ಸ್ನೇಹಿತರೆ, ಲೇಟೆಸ್ಟ್ MPC ಮೀಟಿಂಗ್ ನಲ್ಲಿ RBI ಈ ನಿರ್ಧಾರ ತಗೊಂಡಿದೆ. ಲೋನ್ ಪ್ರೈಸಿಂಗ್ ನಿಯಮಗಳಲ್ಲಿ ಮುಖ್ಯವಾಗಿ 2 ಬದಲಾವಣೆಗಳನ್ನ ಮಾಡಿದೆ. ಎರಡನೇದು ತೀರಾ ಇಂಪಾರ್ಟೆಂಟ್ ಅಲ್ಲ, ನೆಕ್ಸ್ಟ್ ಹೇಳ್ತೀವಿ ಅದನ್ನ, ಆದ್ರೆ ಮೊದಲನೇದು ಇಂಪಾರ್ಟೆಂಟ್. ಅದರಲ್ಲಿ ಸ್ಪ್ರೆಡ್ ಕಾಂಪೊನೆಂಟ್ ನ ಇಳಿಸೋಕೆ ಬ್ಯಾಂಕ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಸ್ಪ್ರೆಡ್ ಕಾಂಪೊನೆಂಟ್ ಅಂದ್ರೇನು? ಬಡ್ಡಿಯ ಒಂದು ಭಾಗ. ನಿಮ್ಮಲ್ಲಿ ಅನೇಕರು ಹೋಮ್ ಲೋನ್ ತಗೊಂಡಿರ್ಬೋದು, ವೆಹಿಕಲ್ ಲೋನ್ ತಗೊಂಡಿರ್ಬೋದು, ಅಲ್ಲಿ ಇಂಟ್ರೆಸ್ಟ್ ರೇಟ್ ಹಾಕಿರ್ತಾರಲ್ಲ, ಅದರಲ್ಲಿ ಮುಖ್ಯವಾಗಿ 2 ಭಾಗಗಳಿರ್ತವೆ. ಸ್ನೇಹಿತರೆ ಗಮನ ಇರಲಿ, ನಾವಿಲ್ಲಿ ಫ್ಲೋಟಿಂಗ್ ರೇಟ್ ಬಗ್ಗೆ ಹೇಳ್ತಾ ಇದ್ದೀವಿ. ಬಡ್ಡಿಯಲ್ಲಿ ಯಾವಾಗಲೂ 2 ತರ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಒಂದು ಫಿಕ್ಸೆಡ್ ರೇಟ್, ಇನ್ನೊಂದು ಫ್ಲೋಟಿಂಗ್ ರೇಟ್. ಫಿಕ್ಸೆಡ್ ರೇಟ್ ಅಂದ್ರೆ ಉದಾಹರಣೆಗೆ ನೀವೊಂದು ವೆಹಿಕಲ್ ಲೋನ್ ತಗೊಂಡಿರ್ತೀರಿ, ಅದರಲ್ಲಿ ಮುಂದಿನ 5 ವರ್ಷಗಳವರೆಗೆ ನೀವು 8%, 9% ಯಾವ್ದಾದ್ರು ಒಂದು ಕಟ್ಟಬೇಕು ಇಂಟ್ರೆಸ್ಟ್ ರೇಟ್ ಅಂತಿದ್ರೆ, ರೆಪೋ ರೇಟ್ ಕಮ್ಮಿ ಆಗಲಿ ಜಾಸ್ತಿ ಆಗಲಿ ನೀವು 8% ಕಟ್ತಾನೆ ಇರಬೇಕಾಗತ್ತೆ. ಯಾಕಂದ್ರೆ ನೀವು ಫಿಕ್ಸೆಡ್ ರೇಟ್ ಆಯ್ಕೆ ಮಾಡ್ಕೊಂಡಿರ್ತೀರಾ. ಆದರೆ ನಾವಿಲ್ಲಿ ಹೇಳ್ತಿರೋದು ಫ್ಲೋಟಿಂಗ್ ರೇಟ್ ಬಗ್ಗೆ. ಯಾಕಂದರೆ ಹೆಚ್ಚಿನ ಲೋನ್ಗಳು, ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಮತ್ತು ದೊಡ್ಡ ದೊಡ್ಡ ಲೋನ್ಗಳು ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟನ್ನು ಹೊಂದಿರ್ತವೆ. ರೆಪೋ ರೇಟ್ಗೆ ತಕ್ಕಂತೆ, ಅಂದರೆ ಇಂಟ್ರೆಸ್ಟ್ ರೇಟ್ ಸೈಕಲ್ಗೆ ತಕ್ಕಂತೆ ಇದು ಕೂಡ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಆದರೆ ಫ್ಲೋಟಿಂಗ್ ರೇಟ್ನಲ್ಲಿ 2 ಭಾಗ ಇರುತ್ತೆ. ನೀವೇನು ಇಂಟ್ರೆಸ್ಟ್ ಕಟ್ತಿರಲ್ಲ, ಅದರಲ್ಲಿ 2 ಕಾಂಪೊನೆಂಟ್ ಇರುತ್ತೆ. ಒಂದು ಬೆಂಚ್ ಮಾರ್ಕ್ ರೇಟ್, ಇನ್ನೊಂದು ಸ್ಪ್ರೆಡ್. ಈ ಬೆಂಚ್ ಮಾರ್ಕ್ ರೇಟ್ ಅಂದ್ರೆ ಏನು ಹೇಳ್ತೀವಿ ಕೇಳಿ. ಉದಾಹರಣೆಗೆ ನೀವು ಹೋಮ್ ಲೋನ್ ತಗೊಂಡಿದ್ದೀರಾ, 10% ಬಡ್ಡಿ ಕಟ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಹೋಮ್ ಲೋನ್ ಸದ್ಯ ಕಮ್ಮಿ ಇದೆ, ಬಟ್ ಅನ್ಕೊಳ್ಳಿ ನೀವು 10% ಅಂತ ಒಂದು ಅಂದಾಜಿಗೆ ಹೇಳ್ತಿರೋದು ನಿಮ್ಮ ರೆಫರೆನ್ಸ್ಗೆ. ಇದರಲ್ಲಿ ಬೆಂಚ್ ಮಾರ್ಕ್ ರೇಟ್ ಅಂದರೆ ಮಿನಿಮಮ್ ಇಂಟ್ರೆಸ್ಟ್ ರೇಟ್. ಇದು ಮತ್ತೊಂದು ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ರೆಪೋ ರೇಟ್. ರೆಪೋ ರೇಟ್ ಜಾಸ್ತಿ ಆದರೆ ಈ ಬೆಂಚ್ ಮಾರ್ಕ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಒಂದು ವೇಳೆ ರೆಪೋ ಕಮ್ಮಿ ಆದರೆ ಈ ಬೆಂಚ್ ಮಾರ್ಕ್ ಕೂಡ ಕಮ್ಮಿ ಆಗುತ್ತೆ. ಸಾಮಾನ್ಯವಾಗಿ ರೆಪೋ ರೇಟೇ ಬೆಂಚ್ ಮಾರ್ಕ್ ರೇಟ್ ಕೂಡ ಆಗಿರುತ್ತೆ. ಸದ್ಯ ರೆಪೋ ರೇಟ್ ಎಷ್ಟಿದೆ? 5.5% ಇದೆ. ಸೊ ನಿಮ್ಮ 10% ರೆಫರೆನ್ಸಿಗೆ ಹೇಳುತ್ತಲ್ಲ, ಆ 10% ಬಡ್ಡಿಯಲ್ಲಿ 5.5% ಈ ಬೆಂಚ್ ಮಾರ್ಕ್ ರೇಟೇ ಇರುತ್ತೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 9 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನೊಂದು ಸ್ಪ್ರೆಡ್. ಸ್ಪ್ರೆಡ್ ಅಂದ್ರೆ ಹರಡೋದು ಅಂತಲ್ಲ. ಈ ಬೆಂಚ್ ಮಾರ್ಕ್ ರೇಟ್ ಮೇಲೆ ಬ್ಯಾಂಕ್ಗಳು ವಿಧಿಸೋ ಬಡ್ಡಿ. ಇದರಲ್ಲಿ ಕೂಡ 2 ರೀತಿ ಇರುತ್ತೆ. ಒಂದು ಕ್ರೆಡಿಟ್ ರಿಸ್ಕ್ ಪ್ರೀಮಿಯಂ, ಇನ್ನೊಂದು ನಾನ್ ಕ್ರೆಡಿಟ್ ರಿಸ್ಕ್ ಕಾಂಪೊನೆಂಟ್ ಅಂತ. ಕ್ರೆಡಿಟ್ ರಿಸ್ಕ್ ಪ್ರೀಮಿಯಂ ಅಂದ್ರೆ ಸಾಲಗಾರ ಪ್ರೊಫೈಲ್ ನೋಡಿಕೊಂಡು ಬ್ಯಾಂಕ್ಗಳು ಹಾಕೋ ಬಡ್ಡಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಒಬ್ಬ ಬಡವ ಇರ್ತಾನೆ, ಇಲ್ಲ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇರುತ್ತೆ, ಬ್ಯಾಂಕ್ಗಳಿಗೆ ದೊಡ್ಡ ಮೊತ್ತದ ಸಾಲ ಕೊಡೋಕೆ ಯಾವ ಧೈರ್ಯದ ಮೇಲೆ ಕೊಡೋದು, ವಾಪಸ್ ಬಂದಿಲ್ಲ ಅಂದ್ರೆ ಅನ್ನೋ ಹೆದರಿಕೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಬ್ಯಾಂಕ್ಗಳು ಹೆಚ್ಚಿನ ಕ್ರೆಡಿಟ್ ರಿಸ್ಕ್ ಪ್ರೀಮಿಯಂನ ಹಾಕಿ ಹೈ ಇಂಟ್ರೆಸ್ಟ್ ರೇಟ್ ನಲ್ಲಿ ಸಾಲ ಕೊಡ್ತಾರೆ. ಯಾಕಂದ್ರೆ ರಿಸ್ಕ್ ಜಾಸ್ತಿ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಒಂದು ವೇಳೆ ವ್ಯಕ್ತಿಯ ಫಿನಾನ್ಷಿಯಲ್ ಪ್ರೊಫೈಲ್ ಚೆನ್ನಾಗಿದೆ, ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆ, ರೀಪೇಮೆಂಟ್ ಹಿಸ್ಟ್ರಿ ಚೆನ್ನಾಗಿದೆ, ಇನ್ಕಮ್ ಫ್ಲೋ ಚೆನ್ನಾಗಿದೆ ಅಂದ್ರೆ ಈತನಿಗೆ ದೊಡ್ಡ ಸಾಲ ಕೊಡ್ಬೋದು. ಯಾಕಂದ್ರೆ ದೊಡ್ಡ ಸಾಲವನ್ನ ಮರುಪಾವತಿ ಮಾಡೋ ಎಬಿಲಿಟಿ ಇದೆ.
ಸೊ ರಿಸ್ಕ್ ಕಮ್ಮಿ ನಮಗೆ ಅಂತ ಕ್ರೆಡಿಟ್ ರಿಸ್ಕ್ ಪ್ರೀಮಿಯಂ ಕೂಡ ಕಮ್ಮಿ ಹಾಕಿರ್ತಾರೆ. ಈಗ ಉದಾಹರಣೆಗೆ ನಮ್ಮ ಕೇಸ್ನಲ್ಲಿ, ನಮ್ಮ ರೆಫರೆನ್ಸ್ನಲ್ಲಿ 2.5% ಕ್ರೆಡಿಟ್ ರಿಸ್ಕ್ ಪ್ರೀಮಿಯಂ ಇದೆ ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿಗೆ ಎಷ್ಟಾಯಿತು? 5.5% ರೆಪೋ ರೇಟ್ ಅಥವಾ ಬೆಂಚ್ ಮಾರ್ಕ್ ರೇಟ್ ಪ್ಲಸ್ 2.5% ಕ್ರೆಡಿಟ್ ರಿಸ್ಕ್ ಪ್ರೀಮಿಯಂ. ಇಲ್ಲಿ ಉಳಿದಿರೋದೆಷ್ಟು? 2%. ಇದು ನಾನ್ ಕ್ರೆಡಿಟ್ ರಿಸ್ಕ್ ಕಾಂಪೊನೆಂಟ್. ನಾನ್ ಕ್ರೆಡಿಟ್ ರಿಸ್ಕ್ ಕಾಂಪೊನೆಂಟ್ ಅಂದ್ರೆ ಬ್ಯಾಂಕ್ಗಳು ಹಾಕೋ ಮತ್ತೊಂದು ಎಕ್ಸ್ಟ್ರಾ ಬಡ್ಡಿಯ ಇನ್ನೊಂದು ಭಾಗ ಅದು. ಇದರಲ್ಲಿ ಬ್ಯಾಂಕ್ನ ಆಪರೇಷನಲ್ ಖರ್ಚು, ಬ್ಯಾಂಕ್ನ ಬಿಸ್ನೆಸ್ ಸ್ಟ್ರಾಟಜಿ ಅಥವಾ ಬ್ಯಾಂಕ್ನ ಪ್ರಾಫಿಟ್ ಮಾರ್ಜಿನ್ ಇವೆಲ್ಲ ಸೇರಿ ಒಂದು ಇಂಟ್ರೆಸ್ಟ್ ರೇಟ್ ಇರುತ್ತೆ. ಸೊ ನಿಮ್ಮ 10% ಬಡ್ಡಿ ದರದಲ್ಲಿ ಏನೇನಿರುತ್ತೆ ಅಂತ ನಿಮ್ಗೆ ಈಗ ಅರ್ಥ ಆಗಿದೆ. ಕಾಂಪೊನೆಂಟ್ಸ್ ಒಂದು 5.5% ಬೆಂಚ್ ಮಾರ್ಕ್ ರೇಟ್, ಮತ್ತೊಂದು ಸ್ಪ್ರೆಡ್ ಕಾಂಪೊನೆಂಟ್ ಇರುತ್ತೆ. ಈ ಸ್ಪ್ರೆಡ್ನಲ್ಲಿ ಮತ್ತೆ 2 ಭಾಗ, ಒಂದು 2.5% ಕ್ರೆಡಿಟ್ ರಿಸ್ಕ್ ಪ್ರೀಮಿಯಂ, ಇನ್ನೊಂದು 2% ನಾನ್ ಕ್ರೆಡಿಟ್ ರಿಸ್ಕ್ ಕಾಂಪೊನೆಂಟ್. ಈಗ ಇದರಲ್ಲಿ ಏನು ಚೇಂಜಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಇಷ್ಟು ದಿನ ರೂಲ್ಸ್ ಏನಿತ್ತು ಅಂದರೆ, ಬ್ಯಾಂಕ್ ಒಂದು ವೇಳೆ ತನ್ನ ಈ ನಾನ್ ಕ್ರೆಡಿಟ್ ರಿಸ್ಕ್ ಕಾಂಪೊನೆಂಟ್ನ ಕಮ್ಮಿ ಮಾಡಬೇಕು ಅಂದ್ಕೊಂಡಿದ್ರು ಕೂಡ, ಉದಾಹರಣೆಗೆ ಬ್ಯಾಂಕ್ 2%ನ 1%ಗೆ ಇಳಿಸಬೇಕು ಅಂದ್ಕೊಂಡಿದ್ರು ಕೂಡ 3 ವರ್ಷ ಕಾಯಬೇಕಾಗಿತ್ತು. ಯಾಕಂದ್ರೆ RBI ನಿಯಮದ ಪ್ರಕಾರ 3 ವರ್ಷ ಲಾಕ್ ಇನ್ ಪೀರಿಯಡ್ ಇರ್ತಾ ಇತ್ತು. ಅಷ್ಟರಲ್ಲಿ ಚೇಂಜ್ ಮಾಡಕ್ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಇಲ್ಲ, ಇದನ್ನ ಚೇಂಜ್ ಮಾಡಬಹುದು ಅಂತ ಹೇಳಿದೆ. ಹೀಗಾಗಿ ಇನ್ಮೇಲೆ ಬ್ಯಾಂಕ್ಗಳು ನಾನ್ ಕ್ರೆಡಿಟ್ ರಿಸ್ಕ್ ಕಾಂಪೊನೆಂಟ್ ನ ಕಮ್ಮಿ ಮಾಡಿ ಟೋಟಲ್ ಇಂಟ್ರೆಸ್ಟ್ ರೇಟ್ ನ ಕೂಡ ಕಮ್ಮಿ ಮಾಡಬಹುದು. ನಿಮಗೆ ಸಾಮಾನ್ಯವಾಗಿ ಬ್ಯಾಂಕ್ಗಳು ಹೆಚ್ಚಿನ ಗ್ರಾಹಕರನ್ನ ಸೆಳೆಯೋಕೆ ಈ ರೀತಿ ಮಾಡ್ತಾರೆ. ಹೀಗಾಗಿ ಇದರಿಂದ ಗ್ರಾಹಕರು, ಇದರಲ್ಲೂ ಕೂಡ ಆಲ್ರೆಡಿ ಲೋನ್ ತಗೊಂಡಿರೋರಿಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಬ್ಯಾಂಕ್ಗಳ ಮಧ್ಯೆ ಕಾಂಪಿಟೇಷನ್ ಸೃಷ್ಟಿಯಾಗಿ ಜನರಿಗೆ ನೇರ ಅನುಕೂಲನೂ ಆಗುತ್ತೆ. ಸ್ನೇಹಿತರೆ, ಬಡ್ಡಿ ದರ 1% ಕಮ್ಮಿ ಆದರೂ ಕೂಡ ದೊಡ್ಡ ಲಾಭ. ಅಂಥದ್ರಲ್ಲಿ RBI ಈ ರೂಲ್ಸ್ ತಂದಿರೋದು ಜನರಿಗೆ ತುಂಬಾ ಹೆಲ್ಪ್ ಆಗುತ್ತೆ. RBI ಉದ್ದೇಶ ಏನು ಹಾಗಾದ್ರೆ? ಸ್ನೇಹಿತರೆ, RBI ಹೀಗೆ ಯಾಕೆ ಮಾಡ್ತಾ ಇದೆ ಅಂದ್ರೆ, ತಾನು ತಂದ ಬದಲಾವಣೆಗಳು ಜನರಿಗೆ ನೇರವಾಗಿ ತಲುಪ್ತಿಲ್ಲ ಅಂತ ಅವ್ರಿಗೆ ಅನಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಈ ವರ್ಷ ಫೆಬ್ರವರಿಯಿಂದ ಜೂನ್ ನಡುವೆ ರೆಪೋ ರೇಟ್ 100 ಬೇಸಿಸ್ ಪಾಯಿಂಟ್ಸ್ ಕಟ್ಟಾಗಿತ್ತು. ಅಂದರೆ ಭರ್ತಿ 1% RBI ಕಮ್ಮಿ ಮಾಡಿತ್ತು. 6.5%ಇಂದ 5.5%ಗೆ RBI ಇಳಿಸ್ಬಿಟ್ಟಿತ್ತು. ಆದರೆ ಜನರಿಗೆ ಬ್ಯಾಂಕ್ಗಳು ಕಮ್ಮಿ ಮಾಡಿದ್ದು ಕೇವಲ 0.5%. ಅಂದರೆ RBI ಕಮ್ಮಿ ಮಾಡಿದರ ಅರ್ಧದಷ್ಟು ಲಾಭ ಮಾತ್ರ ಜನರಿಗೆ ತಲುಪಿದೆ. ಕೆಲವೊಂದು ಬ್ಯಾಂಕ್ಗಳು ತಲುಪಿಸಿದಾವೆ, ಕೆಲವೊಂದು ಬ್ಯಾಂಕ್ಗಳು ತಲುಪಿಸಿಲ್ಲ. SBI ನಂತ ಬ್ಯಾಂಕ್ಗಳು ಸ್ವಲ್ಪ ಪ್ರೊಆಕ್ಟಿವ್ ಆಗಿದ್ದನ್ನು ಬೇಗ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತಾರೆ. ನಮ್ಮ ವೈಯಕ್ತಿಕ ಅನುಭವದಲ್ಲೂ ಕೂಡ ನಾವು ನೋಡಿದ್ದೀವಿ. ಆದರೆ ಸ್ನೇಹಿತರೆ, ಎಲ್ಲ ಬ್ಯಾಂಕ್ಗಳು ಬರುತ್ತಲ್ಲ, ಏನಕ್ಕೆ ಇಷ್ಟು ಬೇಗ ಮಾಡೋಣ ಅಂತ ಹೇಳಿ ಬೇಗ ಮಾಡಲ್ಲ. ಇದನ್ನು ಚೇಂಜ್ ಮಾಡಬೇಕು ಅಂತ RBI ತನ್ನ ಇಂಟ್ರೆಸ್ಟ್ ರೇಟ್ ಆನ್ ಅಡ್ವಾನ್ಸಸ್ ಡೈರೆಕ್ಷನ್ಸ್ ಅದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಗೊಂಡ್ಬರ್ತಾ ಇದೆ. ಆ ಮೂಲಕ ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ನ ಸ್ಪೀಡ್ ಅಪ್ ಮಾಡ್ತಿದೆ. ಅಂದರೆ ಅದೇ RBIನ ಡಿಸಿಷನ್ಸ್ನ ಟ್ರಾನ್ಸ್ಮಿಷನ್, ಜನರಿಗೆ ತಲುಪೋ ವೇಗ, ಆ ಪಸರಿಸುವಿಕೆ ಅದು ಫಾಸ್ಟ್ ಆಗಬೇಕು ಅಂತ, ಜನರ ವ್ಯವಹಾರದಲ್ಲೂ ರಿಫ್ಲೆಕ್ಟ್ ಆಗಬೇಕು ಅಂತ ಆ ಥರದ ಹೆಜ್ಜೆ ಇಡ್ತಾ ಇದೆ. ಅಂಥ ಕ್ರಮಗಳಲ್ಲಿ ಸ್ಪ್ರೆಡ್ ಕಾಂಪೊನೆಂಟ್ನ ಕಮ್ಮಿ ಮಾಡೋದು ಕೂಡ ಒಂದು ಸ್ಟೆಪ್. ಫ್ಲೋಟಿಂಗ್ ರೇಟ್ನಿಂದ ಫಿಕ್ಸೆಡ್ ರೇಟ್ಗೆ ಶಿಫ್ಟ್, ಇದು ಕೂಡ ಲೋನ್ ನಿಯಮದಲ್ಲಿ RBI ಮಾಡಿರೋ ದೊಡ್ಡ ಬದಲಾವಣೆ. 2023 RBI ಸುತ್ತೋಲೆ ಪ್ರಕಾರ ಯಾವಾಗೆಲ್ಲ ಬ್ಯಾಂಕ್ಗಳು ತಮ್ಮ ಇಂಟ್ರೆಸ್ಟ್ ರೇಟ್ನ ರಿಸೆಟ್ ಮಾಡ್ತಾವ, ಉದಾಹರಣೆಗೆ 8.5% ಇರೋ ಬಡ್ಡಿಯನ್ನು 8%ಗೆ ಇಳಿಸಿದ್ರು ಅಂತ ಇಟ್ಕೊಳ್ಳಿ, ಆಗೆಲ್ಲ ಬ್ಯಾಂಕ್ಗಳು ಕಡ್ಡಾಯವಾಗಿ ಜನರಿಗೆ ಆಪ್ಷನ್ ಕೊಡಬೇಕಿತ್ತು. ಫ್ಲೋಟಿಂಗ್ ರೇಟ್ನಿಂದ ಫಿಕ್ಸೆಡ್ ರೇಟ್ಗೆ ಸ್ವಿಚ್ ಆಗೋಕೆ ಅವಕಾಶ ಕೊಡಬೇಕಿತ್ತು. ಇದು ಮ್ಯಾಂಡೇಟ್ರಿ ಇತ್ತು. ಅದೀಗ RBI ಏನು ಹೇಳ್ತಾ ಇದೆ ಅಂದರೆ, ಈ ಆಯ್ಕೆ ಇನ್ಮೇಲೆ ಆಪ್ಷನಲ್ ಅಂತ ಹೇಳ್ತಿದೆ, ಕಡ್ಡಾಯ ಅಲ್ಲ ಅಂತ. ಬ್ಯಾಂಕ್ಗಳು ಬೇಕಾದರೆ ನಿಮ್ಮ ಬಡ್ಡಿ ದರವನ್ನು ಚೇಂಜ್ ಮಾಡ್ಬೋದು, ಬೇಡ ಅನಿಸಿದ್ರೆ ಬಿಡ್ಬೋದು. ಇದು ಬ್ಯಾಂಕ್ಗಳಿಗೆ ಬಿಟ್ಟಿರೋ ವಿಚಾರ. ಹಾಗಾಗಿ ಇನ್ಮೇಲೆ ನೀವು ಮೊದಲು ಸಾಲ ತಗೊಳ್ಳುವಾಗಲೇ ಫ್ಲೋಟಿಂಗ್ ರೇಟ್ ಬೇಕಾ ಅಥವಾ ಫಿಕ್ಸೆಡ್ ರೇಟ್ ಬೇಕಾ ಅಂತ ಯೋಚಿಸಿ ತಗೋಬೇಕು. ನೆಕ್ಸ್ಟ್ ಚೇಂಜ್ ಮಾಡೋ ಅವಕಾಶ ಕಮ್ಮಿ ಆಗುತ್ತೆ. ಆದರೆ ಬ್ಯಾಂಕ್ಗಳು ಸಾಲ ಕೊಡಬೇಕಾದ್ರೆ ಅವ್ರ ಡಿಸಿಷನ್ ಆಗಿರುತ್ತೆ, ಬೇಕಾದ್ರೆ ತಗೊಳ್ಳಿ ಅನ್ನೋ ಥರದಲ್ಲಿ ಆ್ಯಟಿಟ್ಯೂಡ್ ಇರುತ್ತೆ ಅವ್ರದ್ದು. ಸಾಲ ಕೇಳ್ತಿರೋರು ನೀವು, ಕೊಡ್ತಿರೋರು ನಾವು, ನಮಗೆ ಯಾವ್ದು ಲಾಭನೋ ಅದನ್ನೇ ಕೊಡ್ತೀವಿ ಅನ್ನೋ ಆ್ಯಟಿಟ್ಯೂಡಲ್ಲಿ ಅವ್ರು ಇರ್ತಾರೆ. ಸೊ ಜಾಸ್ತಿ ಇರಲು ಫ್ರೀಡಮ್ ಇರೋದಿಲ್ಲ ತಗೋಬೇಕಾದ್ರೂ ಕೂಡ ಜನಕ್ಕೆ. ಚಿನ್ನ ತಗೊಳ್ಳೋಕೆ ಸಾಲ, ಚಿನ್ನದ ಸಾಲ ಅಲ್ಲ, ಚಿನ್ನ ತಗೊಳ್ಳೋಕೆ ಸಾಲ. ತನ್ನ ಇತ್ತೀಚಿನ MPC ಮೀಟಿಂಗ್ನಲ್ಲಿ ಈ ನಿಯಮ ಕೂಡ RBI ಚೇಂಜ್ ಮಾಡಿದೆ. ಇಷ್ಟು ದಿನ ಬ್ಯಾಂಕ್ಗಳು ಯಾವುದೇ ರೀತಿಯ ಚಿನ್ನ ಬೆಳ್ಳಿ ಖರೀದಿಗೆ ಸಾಲ ಕೊಡುವಂತೆ ಇರಲಿಲ್ಲ. ನೀವು ಬೇಕಾದರೆ ಪರ್ಸನಲ್ ಲೋನ್ ತಗೊಂಡು ಚಿನ್ನ ಬೆಳ್ಳಿ ಖರೀದಿ ಮಾಡ್ಬೋದು. ಆದರೆ ಅಫಿಷಿಯಲ್ ಆಗಿ ಬ್ಯಾಂಕ್ನಲ್ಲಿ ಗೋಲ್ಡ್ ಪರ್ಚೇಸ್ಗೆ ಲೋನ್ ಅಂತ ಹೇಳಿದ್ರೆ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಇದರಿಂದ RBIಗೆ ಜನ ಗೋಲ್ಡ್ ಟ್ರೇಡ್ ಮಾಡೋಕೆ ಶುರು ಮಾಡ್ತಾರೆ, ಸ್ಪೆಕ್ಯುಲೇಟಿವ್ ಬೈಯಿಂಗ್ ಮಾಡ್ತಾರೆ ಅನ್ನೋ ಹೆದರಿಕೆ ಇತ್ತು. ಹಾಗೆ ಗೋಲ್ಡ್ ನಾನ್ ಪ್ರೊಡಕ್ಟಿವ್ ಆಸೆಟ್, ಎಲ್ಲರೂ ತಗೊಂಡು ಚಿನ್ನ ತಗೊಂಡು ಗುಡ್ಡೆ ಹಾಕೊಂಡ್ರೆ ಆರ್ಥಿಕತೆ ಕೊಡುಗೆ ಬರಲ್ಲ ಅಂತ. ಹೀಗಾಗಿ ಚಿನ್ನ ಖರೀದಿಗೆ ಸಾಲ ಸಿಗಲ್ಲ. ಇಲ್ಲಿ ತನಕ ಆ ರೀತಿ ಇತ್ತು. ಆದರೆ ಈಗ ಈ ರೂಲ್ಸ್ನ ಚೇಂಜ್ ಮಾಡಿ ಸಾಲನಾರು ಮಾಡಿ ತಗೊಳ್ಳಿ, ನಿಮ್ಮದು ಡಾಲರ್ ತಗೊಳ್ಳಿ, ಅದು ಅವ್ರವ್ರ ಫ್ರೀಡಮ್ ಅನ್ನೋ ಥರದಲ್ಲಿ ಬಿಡ್ತಾ ಇದೆ.
ಆದರೆ ಇದು ಸಾಮಾನ್ಯ ಜನರಿಗಲ್ಲ, ಚಿನ್ನವನ್ನು ರಾ ಮೆಟೀರಿಯಲ್ ಆಗಿ ಬಳಸೋ ದೊಡ್ಡ ದೊಡ್ಡ ಕಂಪನಿಗಳಿಗೆ, ಉದಾಹರಣೆಗೆ ಆಭರಣ ಮಳಿಗೆಗಳು ಅಥವಾ ಕೆಲ ಎಲೆಕ್ಟ್ರಾನಿಕ್ಸ್ ಕಂಪನಿಗಳು, ಅವರಿಗೂ ಗೋಲ್ಡ್ ಬೇಕಲ್ಲ. ಸೊ ಅಂಥ ಕಂಪನಿಗಳು ಇನ್ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಆಗಿ ಚಿನ್ನ ಖರೀದಿಗೂ ಸಾಲ ತಗೋಬೋದು. ಸೊ ಎಲ್ಲ ಬದಲಾವಣೆಗಳನ್ನು RBI ಈಗ ಮಾಡಿದೆ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿರೋದು ಸ್ಪ್ರೆಡ್ ಕಾಂಪೊನೆಂಟ್ನ ವಿಚಾರ. EMI ಕಮ್ಮಿ ಆಗಲಿಕ್ಕೆ ಸಾಧ್ಯತೆ ಇರೋದೇ ಅಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಕೆಳಗಡೆ ಆಪ್ಷನ್ಸ್ ಇದ್ದಾವೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.